ಕರ್ನಾಟಕದ ಜೀವ ವೈವಿಧ್ಯದ ತಾಣವಾದ ಪಶ್ಚಿಮ ಘಟ್ಟಗಳಲ್ಲಿ 3 ಹೊಸ ಪ್ರಭೇದದ ಶಿಲೀಂಧ್ರಗಳನ್ನು ಪತ್ತೆ ಹಚ್ಚಿದ್ದೇನೆ ಎಂದು ಸಂಶೋಧಕ ಎಸ್ ಭರತ್ ಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಸಂಶೋಧನೆ ಮಾಡುತ್ತಿದ್ದು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಅರಣ್ಯ ಪ್ರದೇಶದಲ್ಲಿ ವ್ಯಾಪಕ ಸಂಶೋಧನೆ ನಡೆಸಿ ಈ ಹೊಸ ತಳಿಗಳನ್ನು ಜಗತ್ತಿಗೆ ಪರಿಚಯಿಸಿದ್ದೇನೆ ಎಂದರು. ಈ ಸಂಶೋಧನೆಯಲ್ಲಿ ಶಿಲೀಂಧ್ರಗಳ ವೈವಿಧ್ಯತೆ, ಅವುಗಳ ದಾಖಲೀಕರಣ ಮತ್ತು ಜೈವಿಕ ನಿಯಂತ್ರಣ ಸಾಮರ್ಥ್ಯದ ಅಧ್ಯಯನವನ್ನು ಒಳಗೊಂಡಿದೆ. ಕ್ಷೇತ್ರ ಕಾರ್ಯದ ವೇಳೆ ಜಿಪಿಎಸ್, ಎತ್ತರ ಮತ್ತು ಪರಿಸರ ಮಾಹಿತಿಯೊಂದಿಗೆ ವೈಜ್ಞಾನಿಕವಾಗಿ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ ಎಂದರು. ನನ್ನ ಈ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ 2025ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಯುವ ಸಂಶೋಧನಾ ವಿದ್ವಾಂಸ ಪ್ರಶಸ್ತಿ 2025 ನೀಡಿ ಗೌರವಿಸಿದೆ. ಈ ಸಾಧನೆಗೆ ಸಹಕರಿಸಿದ ಸೇಂಟ್ ಜೋಸೆಫ್ ವಿಶ್ವವಿದ್ಯಾಲಯದ ನಿರ್ದೇಶಕರು, ಕುಲಪತಿಗಳು ಹಾಗೂ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಸ್ಟೇಟಲ್ಲೇ ಫಸ್ಟ್ ರ್ಯಾಂಕಲ್ಲಿ ಇದೆ ಅದು ಯೂನಿವರ್ಸಿಟಿ. ಅದರಲ್ಲಿ ನಾನು PhD ಮಾಡ್ತಾ ಇದ್ದೀನಿ. ನಂದು PhD ಟೈಟಲ್ ಬಂದುಬಿಟ್ಟು ಮೈಕಾಲಜಿ ಆ್ಯಂಡ್ ಪ್ಲಾಂಟ್ ಪ್ಯಾಥಾಲಜಿ ಅಂತೇಳಿ, ಅಣಬೆ ಶಾಸ್ತ್ರ ಮತ್ತು ಮರ ಕುಸಿತಗಳ ಅಣಬೆಗಳ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಈಗ ಇದು ನನ್ನ 3ನೇ ವರ್ಷ. ಆಲ್ಮೋಸ್ಟ್ ನನ್ನ ಥೀಸಿಸ್, ನಂದು ಪ್ರಬಂಧ ರಚನೆ ಬರೀತಾ ಇದ್ದೀನಿ. ಇನ್ನೇನು ನೆಕ್ಸ್ಟ್ ಮಂತು ನನ್ನ ಥೀಸಿಸ್ ಕೂಡ ಸಬ್ಮಿಟ್ ಮಾಡ್ತಾ ಇದ್ದೀನಿ, ನಂದು PhDದು. ಆ್ಯಂಡ್ ನಂದು ಸ್ಟಡಿ ಏರಿಯಾ ಬಂದುಬಿಟ್ಟು ನಂದು PhD ಮಾಡ್ತಿರೋದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ. ಸೊ ಯಾಕಂದರೆ ಇದೊಂದು ತುಂಬ ನಿತ್ಯಹರಿದ್ವರ್ಣ ಕಾಡುಗಳು, ವೆಸ್ಟರ್ನ್ ಘಾಟ್ಸ್. ಸೊ ಈ ವೆಸ್ಟರ್ನ್ ಘಾಟ್ಸಲ್ಲಿ ಮಶ್ರೂಮ್ ಬಗ್ಗೆ ಅಣಬೆಗಳ ಬಗ್ಗೆ ಯಾರೂ ಕೂಡ ಸ್ಟಡಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಸ್ಟಡಿ. ಸೊ ನಾವು ಇದರಿಂದ ಫಾರೆಸ್ಟಿಂದನೂ ಕೂಡ ಪರ್ಮಿಷನ್ ತೊಗೊಂಡಿದ್ದೀವಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಫಾರೆಸ್ಟಿಂದ ಕೂಡ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋಗಿ ಸ್ಟಡಿ ಮಾಡ್ತಾಯಿದ್ದೀನಿ. ನನ್ನ ಮೇನ್ ಆಬ್ಜೆಕ್ಟಿವ್ ಬಂದುಬಿಟ್ಟು ನಮ್ಮ ಕರ್ನಾಟಕ ಈ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಎಷ್ಟು ಅಣಬೆಗಳಿದ್ದಾವೆ, ಈ ಮರ ಕುಸಿತ ಅಣಬೆಗಳು ಎಷ್ಟಿದ್ದಾವೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸಾಮಿಲ್ಸ್ ಮತ್ತು ಯಾವುದು ವುಡ್ಲಾಕ್ ಡಿಪೋಸ್ ಎಲ್ಲ ಇರ್ತವೆ. ಈಗ ಸಾಮಿಲ್ಸಲ್ಲಿ ನಮಗೆ ತೇಗ ಮತ್ತು ಬೇರೆ ಬೇರೆ ಯಾವುದು ಟಿಂಬರ್ ಎಲ್ಲ ಇರ್ತಾವಲ್ಲ, ಅದನ್ನು ತಂದು ಸ್ಟೋರ್ ಮಾಡ್ತಾರೆ 4-5 ತಿಂಗಳು. ಅದಕ್ಕೆ ಏನಾದರೂ ಈ ಅಣಬೆಗಳೇನಾದರೂ ಅಟ್ಯಾಕ್ ಆದರೆ ಅದೇನಾದರೂ ಒಂದು ಕಡೆಯಿಂದ ತಿನ್ಕೊತ ಹೋಗಿ ಅದರದ್ದು ಡ್ಯೂರಬಿಲಿಟಿನ ಕಳ್ಕೊಳ್ತವೆ. ಸೊ ಅದನ್ನು ನಾನು ಪತ್ತೆ ಹಚ್ಚಿ ಇಷ್ಟು ಅಣಬೆಗಳಿದ್ದಾವೆ, ಈ ಮರ ಕುಸಿತ ಅಣಬೆಗಳು, ಮತ್ತು ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು ಅಂತ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ನನಗೆ ಇದರಲ್ಲಿ ನಾನು ಟೋಟಲ್ 7 ಮಶ್ರೂಮ್ನ ಕಂಡುಹಿಡಿದೀನಿ ನೀವು ಹೊಸದಾಗಿ. ಸೊ ಈ ಕಂಡುಹಿಡಿದಿರೋ ಮಶ್ರೂಮ್ಗಳು ಇಡೀ ಪ್ರಪಂಚದಲ್ಲಿ ವರ್ಲ್ಡ್ ವೈಡಲ್ಲಿ ಹೊಸದು. ಅದರಲ್ಲಿ ನಾನು 3 ಪಬ್ಲಿಷ್ ಮಾಡಿದ್ದೀನಿ. ಸೊ ಕಂಡುಹಿಡಿಯೋದು ತುಂಬ ಈಸಿ, ಆದರೆ ಅದನ್ನು ಪಬ್ಲಿಷ್ ಮಾಡೋದು, ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಸೊ ಅದರಲ್ಲಿ ಈಗ ನಾನು 3 ವರ್ಲ್ಡ್ ವೈಡ್ ಆಗಿ ಪ್ರೆಸೆಂಟ್ ಮಾಡಿದ್ದೀನಿ. ಅದು ಕೂಡ ಎಲ್ಲ ಹೈ ಎಂಡ್ ಟೆಕ್ಸ್ಟ್ ಜರ್ನಲಲ್ಲಿ, ಸೊ ಇಂಟರ್ನ್ಯಾಷನಲ್ ಪೀರ್ ರಿವ್ಯೂಡ್ ಜರ್ನಲಲ್ಲಿ ನಾನು ಅದನ್ನು ಪಬ್ಲಿಷ್ ಮಾಡಿದ್ದೀನಿ. ಸೊ ಆ ಜರ್ನಲ್ದು ಒಂದೊಂದು ಜರ್ನಲ್ಗೆ ಸುಮಾರು 4 ರಿಂದ 5 ಲಕ್ಷ APC ಚಾರ್ಜ್ ಇರ್ತದೆ. ನಾವು ಜರ್ನಲ್ನ ಸಬ್ಮಿಟ್ ಮಾಡಬೇಕಂದ್ರೆ 4 ರಿಂದ 5 ಲಕ್ಷ APC ಚಾರ್ಜ್ ಇರುತ್ತೆ. ಬಟ್ ನಮ್ಮದು ಹೊಸ ಮಶ್ರೂಮ್ ಅಂತ ಹೇಳಿ ನಾನು ಅದನ್ನು ಫ್ರೀಯಾಗಿ ಮಾಡಿಸಿದ್ದಾರೆ. ಓಕೆನಾ? ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ಈ ಹೊಸ ಮಶ್ರೂಮನ್ನು ನಾನು ಕಂಡುಹಿಡಬೇಕು ಅಂತ ಹೇಳಿದರೆ ನಾನೊಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು. ಆ ಜಾಗದಲ್ಲಿ ಏನೆಲ್ಲ ಮಶ್ರೂಮ್ನ ನೋಡಿ, ಯಾವ ಕಲರ್ ಇದೆ, ಏನು ಸೈಜ್ ಇದೆ, ಅದನ್ನೆಲ್ಲ ನೋಡಿ ಆದಮೇಲೆ ಅದರದ್ದು ಫಿನೋಟೈಪಿಕ್ ಕ್ಯಾರೆಕ್ಟರ್, ಅಂದರೆ ಹೊರ ಪದರದಲ್ಲಿ ಏನು ಕಾಣುತ್ತಲ್ಲ ಅದನ್ನು ಕ್ಯಾರೆಕ್ಟರ್ ಬರೀಬೇಕು. ಅದಾದಮೇಲೆ ಇದನ್ನು ಜೀನೋಟೈಪಿಕ್ ಕ್ಯಾರೆಕ್ಟರ್, ಅಂದರೆ ನಾವು ಹೆಂಗೆ DNA ಫಿಂಗರ್ ಪ್ರಿಂಟಿಂಗ್ ಎಲ್ಲ ಮಾಡ್ತೀವಲ್ಲ ಆ ಥರ ಫಿಂಗರ್ ಪ್ರಿಂಟಿಂಗ್ ಕಳಿಸಿದಾಗ ಅವರೊಂದು ನಮಗೆ ಸೀಕ್ವೆನ್ಸ್ ಕೊಡ್ತಾರೆ, DNA ಮಾಲಿಕ್ಯುಲರ್ ಸೀಕ್ವೆನ್ಸ್ ಕೊಡ್ತಾರೆ. ಆ ಸೀಕ್ವೆನ್ಸ್ನ ನಾವು ಕಂಪ್ಲೀಟ್ ಜೆನ್ ಬ್ಯಾಂಕ್ ಅಂತ ಇರುತ್ತೆ, ಅದು ಇಂಟರ್ನ್ಯಾಷನಲ್ ಅಥರೈಸ್ಡ್ ಜೆನ್ ಬ್ಯಾಂಕ್. ಅದರಲ್ಲಿ ನಾವು ಸೀಕ್ವೆನ್ಸ್ನ ಡೆಪಾಸಿಟ್ ಮಾಡ್ತೀವಿ. ಸೊ ಡೆಪಾಸಿಟ್ ಮಾಡಿ ಅದಕ್ಕೊಂದು ನೇಮಿಂಗ್ ಕೊಡ್ತೀವಿ, ಈ ಥರ ಹೊಸ ಸ್ಪೀಷೀಸ್ ಬಂದಿದೆ, ಇದನ್ನು ನಾವು ನಿಮಗೆ ಸಬ್ಮಿಟ್ ಮಾಡ್ತಿದ್ದೀವಿ ಅಂತ ಹೇಳಿ ಅದರದ್ದೆಲ್ಲ ಲಿಟ್ರೇಚರ್ನೆಲ್ಲ ಬರೆದು ನಾವು ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಅವರು ಅದನ್ನು ಸಬ್ಮಿಟ್ ಅನ್ನೋ ಒಂದು ಸಾಫ್ಟ್ವೇರ್ ಇರ್ತದೆ, ವರ್ಲ್ಡ್ ವೈಡ್ ಸಾಫ್ಟ್ವೇರ್. ಅದಕ್ಕೆ ಹಾಕಿದ ತಕ್ಷಣ ಅದರಲ್ಲಿ ತೋರಿಸುತ್ತೆ, ಓಕೆ ಈ ಮಶ್ರೂಮ್ 97%, 96% ಅಷ್ಟೇ ಸೀಮಿತವಾಗಿ ಸಿಮಿಲರ್ ಇದೆ, ಇನ್ನೂ 5% ತುಂಬ ಡಿಫ್ರೆಂಟ್ ಇದೆ. ಸೊ ಇದಕ್ಕೆ ನೀವು ಹೊಸ ಹೆಸರು ಇಡ್ಬೋದು ಅಂತೇಳಿ ನಮಗೆ ಸಜೆಷನ್ ಕೊಡ್ತಾರೆ. ಅದನ್ನು ನಾವು ಏನು ಮಾಡ್ತೀವಿ, ಮೈಕೋ ಬ್ಯಾಂಕ್ ಅಂತ ಹೇಳಿದರೆ ಇದು ಕೂಡ ವರ್ಲ್ಡ್ ವೈಡ್ ಜೆನ್ ಬ್ಯಾಂಕ್ ಸೆಂಟರ್. ಸೊ ಅದರಲ್ಲಿ ಹಾಕಿದಾಗ ಅವ್ರು ನಮಗೆ ಸಜೆಷನ್ ಮಾಡ್ತಾರೆ, ಓಕೆ ಇದನ್ನೆಲ್ಲ ನೋಡಿದಾಗ ಇದು ನಿಮ್ಮದು ಹೊಸದಿದೆ, ಇದಕ್ಕೆ ನೀವು ಹೊಸ ಹೆಸರನ್ನು ಇಡ್ಬೋದು ಅಂತ ಹೇಳಿ. ಸೊ ಈ ಪ್ರಕಾರ ನಾವು ಎಲ್ಲ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಹೋಗ್ಬೇಕು ನಾವು. ಯಾಕಂದರೆ ಒಂದು ಹೊಸ ಹೆಸರು ಇಡ್ತೀವಿ ಅಂತ ಹೇಳಿದಾಗ, ಈಗ ನಾವೀಗ ಹೆಂಗೆ ಹೋಮೋಸೆಪಿಯನ್, ನಾವೆಲ್ಲ ಹೋಮೋಸೆಪಿಯನ್ಸೆ. ಬಟ್ ಅದೇ ಥರ ಮಶ್ರೂಮ್ಗೂ ಕೂಡ ಜೀನಸ್ ಬೇರೆ ಇರ್ತದೆ, ಸ್ಪೀಷೀಸ್ ಬೇರೆ, ಅಂದರೆ ಒಂದೇ ಒಂದು ಫ್ಯಾಮಿಲಿಲಿ ಮಕ್ಕಳು ಬೇರೆ ಬೇರೆ ಅಂತ. ಸೊ ಹೀಗೆ ನಾವು ಅದನ್ನು ಸ್ಪೀಷೀಸಿಗೆ ಬೇರೆ ಹೆಸರು ಇಡ್ಬೋದು. ಸೊ ಇದೇ ಥರ ನಾನೇನು ಮಾಡಿದೆ, ಒಂದು ಗ್ಯಾನೋಡರ್ಮಾ ಸ್ಪೀಷೀಸ್, ಇದರಲ್ಲಿ ಸುಮಾರು 15 ರಿಂದ 20 ಸಾವಿರ ಬೇರೆ ಬೇರೆ ಪ್ರಭೇದ ಇದ್ದಾವೆ. ಈಗ ಅದರಲ್ಲಿ ನಂದು ಒಂದು ಕೂಡ ಹೊಸದಾಗಿ ಆ್ಯಡ್ ಆಗಿದೆ, ನಂದು ಗ್ಯಾನೋಡರ್ಮಾ ಸ್ವಿಟೇನಿಯಮ್ ಅಂತ ಹೇಳಿ. ಸೊ ಸ್ವಿಟೇನಿಯಮ್ ಅಂದರೆ ಸ್ಪೀಷೀಸ್ ಲೆವೆಲ್,
ಸೊ ಜೀನಸ್ ಗ್ಯಾನೋಡರ್ಮಾನೇ ಇರಬೇಕು, ಬಟ್ ಸ್ಪೀಷೀಸ್ ಮಾತ್ರ ಹೊಸದಾಗಿ ಇಡಬೇಕು ನಾವು. ಯಾಕಂದರೆ ಇನ್ನೊಬ್ಬರು ನಮ್ಮ ಸ್ಪೀಷೀಸ್ನ ಸ್ಟಡಿ ಮಾಡ್ತಾರೆ ಅಂತ ಹೇಳಿದಾಗ ನಮ್ಮದು ಪರ್ಟಿಕ್ಯುಲರ್ ಅಥೆಂಟಿಕೇಟ್ ಹೋಗುತ್ತೆ. ಸೊ ಸ್ವಿಟೇನಿಯಮ್ ಅಂತ ಏನಕ್ಕೆ ಇಟ್ಟೆ ಅಂತ ಹೇಳಿದ್ರೆ, ಇದು ಒಂದು ಗ್ಯಾನೋಡರ್ಮಾ ಅನ್ನೋದು ನನಗೆ ಕಂಡುಹಿಡಿದಿದ್ದು ಇದರಲ್ಲಿ ಸ್ವಿಟೇನಿಯಮ್ ಮಹಾಗೋನಿ, ನಾವೇನು ಮಹಾಗೋನಿ ಪ್ಲಾಂಟ್ ಅಂತ ಹೇಳ್ತೀವಲ್ಲ ಆ ಪ್ಲಾಂಟಲ್ಲಿ ಕಂಡುಹಿಡಿದಿದ್ದು. ಅದಕ್ಕೋಸ್ಕರ ಗ್ಯಾನೋಡರ್ಮಾ ಸ್ವಿಟೇನಿಯಮ್ ಅಂತ ಒಂದು ಹೆಸರಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಮಶ್ರೂಮಿಗೆ ಫಲ್ವಿಫೋಮ್ ಫಿಸಿಕೋಲಾ ಅಂತ ಹೇಳಿ. ಫಲ್ವಿಫೋಮ್ಸ್ ಅನ್ನೋದು ಒಂದು ಜೀನಸ್ಸು, ಫಿಸಿಕೋಲಾ ಅಂದರೆ ಇದು ಫೈಕಸ್ ರಿಲಿಜಿಯೋಸಾ ಅಂದರೆ ಆಲದ ಮರದ ಬಡ್ಡೆಯಲ್ಲಿ ಸಿಕ್ಕಿದ್ದು. ಸೊ ಅದಕ್ಕೋಸ್ಕರ ರಿಲಿಜಿಯಸ್ ಅಂತ ಲೈಕ್ ಫಿಸಿಕೋಲಾ ಅಂತ ಹೆಸರಿಟ್ಟಿದ್ದೀನಿ. ಆ್ಯಂಡ್ ಮೂರನೇ ಮಶ್ರೂಮಿಗೆ ನಾನು ಲ್ಯಾಕ್ನೋಕ್ಲೇಡಿಯಮ್ ಸೇವ್ಯಾ ಕ್ರಿಸ್ನಿಯರಮ್ ಅಂತ ಹೇಳಿ. ಸೊ ಇನ್ನೊಂದು ಏನಂತ ನಮ್ಮ ಸೈನ್ಸಲ್ಲಿ ಏನಂತ ಬರುತ್ತೆ ಅಂತ ಹೇಳಿದರೆ, ನೀವು ಓದಿರ್ಬೋದು, ಯಾರಾದರೂ ತಂದೆ ತಾಯಿಗೆ ಹಾನರಿಂಗ್ ಕೊಡೋದಿದ್ರೆ ಅಥವಾ ನಮ್ಮ ಗೈಡ್ಗಳಿಗೆ ಹಾನರಿಂಗ್ ಕೊಡೋದಿದ್ರೆ ಅಥವಾ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹಾನರಿಂಗ್ ಕೊಡೋದಿದ್ರೆ ನಾವು ಅವ್ರ ಹೆಸರಿಡ್ಬೋದು, ಬಟ್ ಅವರು ಆ ಪೇಪರಲ್ಲಿ ಆ ಥರ ಆಗಿರಬಾರ್ದು. ಸೊ ಇದೇ ಥರ ನಾನು ನಮ್ಮ ತಂದೆಯ ಸ್ಮಾರಕವಾಗಿ ನಾನು ಒಂದು ಲ್ಯಾಕ್ನೋಕ್ಲೇಡಿಯಮ್ ಸೇವ್ಯಾ ಕ್ರಿಸ್ನಿಯರಮ್, ನಮ್ಮ ತಂದೆ ಹೆಸರು ಸೇವ್ಯಾ ನಾಯ್ಕ್ ಅಂತ ಹೇಳಿ ಸೇವ್ಯಾ ಕ್ರಿಸ್ನಿಯರಮ್ ಅಂತ ಹೆಸರಿಟ್ಟಿದ್ದೀನಿ. ಈ ಥರ 3 ಮಶ್ರೂಮ್ನ ಇಟ್ಟಿದ್ದೀನಿ, ಹೊಸ ಸ್ಪೀಷೀಸ್ನ ಕಂಡುಹಿಡಿದಿದ್ದೀನಿ. ಆ್ಯಂಡ್ ಇದನ್ನು ನಾನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲೂ ಕೂಡ, ಇವನ್ ರೀಸೆಂಟಾಗಿ ಮೈಸೂರಲ್ಲಾಯಿತು. ಸೊ ಮೈಸೂರಲ್ಲಿ ಯಾವುದು ಥೈಲ್ಯಾಂಡ್ ಮತ್ತು ಉತ್ತರ ಪ್ರದೇಶದವರು ಕೊಲಾಬ್ರೇಷನಲ್ಲಿ ಕಾನ್ಫರೆನ್ಸ್ ಮಾಡಿದರು. ಆ ಕಾನ್ಫರೆನ್ಸಲ್ಲಿ ನಾನು ಇದನ್ನು ಡೆಲಿವರ್ ಮಾಡಿದೆ. ನನಗೂ ಅಲ್ಲೂ ಕೂಡ ಒಂದು ಯಂಗ್ ಸೈಂಟಿಸ್ಟ್ ಅವಾರ್ಡು ಮತ್ತು ಯಂಗ್ ರಿಸರ್ಚ್ ಸ್ಕಾಲರ್ ಅವಾರ್ಡ್ ಅಂತಲೂ ಸಿಕ್ತು. ಆ್ಯಂಡ್ ಇನ್ನೊಂದು ನಮ್ಮ ಕಾಲೇಜಲ್ಲೂ ಕೂಡ ಈಗ ನನಗೆ ನೆಕ್ಸ್ಟ್ ವೀಕಲ್ಲಿ 9ನೇ ತಾರೀಕು ಇನ್ನೊಂದು ಪ್ರೋಗ್ರಾಮ್ ಇದೆ, ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ. ಯಾಕಂದರೆ PhD ಅಂದರೆ ನಿಮ್ಗೆ ಗೊತ್ತಿದೆ, ಸುಮಾರು 4 ವರ್ಷ 5 ವರ್ಷ 6 ವರ್ಷಗಟ್ಟಲೆ ತೊಗೊಳುತ್ತೆ. ಸೊ ವಿದಿನ್ ಟೈಮಲ್ಲಿ ನಾನು ಫಸ್ಟ್ PhD ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ದ ಫಸ್ಟ್ ಸ್ಕಾಲರ್ ಫ್ರಮ್ ಮೈ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಆ್ಯಂಡ್ ಪಬ್ಲಿಷ್ ಹೈ ಇಂಡೆಕ್ಸ್ ಜರ್ನಲ್. ತುಂಬ ಇಂಡೆಕ್ಸ್ಡ್ ಇರೋ ಜರ್ನಲ್ಸಲ್ಲಿ ಸುಮಾರು ಈಗ ನಂದು 10 ರಿಸರ್ಚ್ ಪೇಪರನ್ನು ನಾನು ಪಬ್ಲಿಷ್ ಮಾಡಿದ್ದೀನಿ ವಿದಿನ್ 3 ವರ್ಷದಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಅಲ್ಲೂ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ನನ್ನ 3 ವರ್ಷದ ಒಂದು ಸಾಧನೆ. ಆ್ಯಂಡ್ ಇದಾದಮೇಲೆ ನನಗೆ ಇನ್ನು 2 ವರ್ಷದಲ್ಲಿ ಇನ್ನು 2 ತಿಂಗಳಲ್ಲಿ ನನಗೆ ಈ ಒಂದು PhD ಥೀಸಿಸ್ ಕೂಡ ಪ್ರದಾನ ಮಾಡ್ತಿದ್ದಾರೆ.